ಸುಪ್ಪಿ ಒತ್ತಾಯ ಮಾಡ್ತಾ ಇದ್ದಾಳೆ, ಬೇಗ ನಿಮ್ಮ ಅಮ್ಮನ ಹತ್ರ ನಿಮ್ಮ ಅಕ್ಕನ ಹತ್ರ ಈ ವಿಷಯ ಮಾತಾಡು ಅಂತ. ನಾನು ಮಾತಾಡಬೇಕು, ನಮ್ಮ ಅಮ್ಮನಿಗೆ ಈ ವಿಷಯ ಹೇಳ್ಬೇಕು, ನಮ್ಮ ಅಕ್ಕನಿಗೆ ಹೇಳ್ಬೇಕು, ನಮ್ಮ ಅಮ್ಮನಿಗೂ ನಮ್ಮ ಅಕ್ಕನಿಗೂ ಆದಷ್ಟು ಬೇಗ ಈ ವಿಷಯ ನಾನು ಹೇಳ್ಬೇಕು. ಅಮ್ಮ, ಊಟ ಮಾಡಿದ್ರಾ? ಹ್ಞೂ ಮಾಡಿದ್ವಿ ಕಣೋ. ನೀನು ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಹೋಗಿ ಊಟ ಮಾಡೋಗೋಗು. ವಿಕ್ಕಿ, ಯಾಕಪ್ಪ ಲೇಟ್ ಆಯಿತು? ಏನಿಲ್ಲ ಕಣಮ್ಮ, ಸ್ವಲ್ಪ ಜನ ಇದ್ದರು, ಅದಕ್ಕೆ ಲೇಟ್ ಆಯಿತು. ಅಮ್ಮ, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಏನಂತಂದರೆ ನನ್ನ ಮದುವೆ ವಿಚಾರ. ಹೇಳು, ಅದೇನೇ ಇದ್ರು. ಅಲ್ಲ, ನೀವು ಹೆಣ್ಣು ಹುಡುಕ್ತಾ ಇದ್ದೀರಲ್ಲ, ಈ ಹೆಣ್ಣೇನು ಹುಡ್ಕೋದಕ್ಕೆ ಹೋಗಬೇಡಿ. ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ಸುಪ್ರೀತಾ ಅಂತ ಹೇಳಿ, ಇಲ್ಲೇ ಅವಳೇನೆ. ಇವಾಗ ನಾನು ಆ ಹುಡುಗಿನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ, ನಾವೆಲ್ಲ ನೋಡಿ ಮದುವೆ ಮಾಡ್ತೀವಿ, ಒಳ್ಳೆ ಹುಡುಗಿನ ಹುಡುಕ್ತೀವಿ ಅಂತ ಹೇಳಿದ್ರು ಆ ಹುಡುಗಿನ ಯಾಕೋ ಇಷ್ಟಪಟ್ಟಿದ್ಯಾ ನೀನು? ಇಲ್ಲಮ್ಮ, ನಾನು ಆ ಹುಡುಗಿನ ತುಂಬ ಇಷ್ಟಪಟ್ಟಿದ್ದೆ. ನಾನು ಇವತ್ತಲ್ಲ, ನಾನು ಯಾವತ್ತಂದರೆ ನಾನು ಇಲ್ಲೇ ಶುರು ಮಾಡಿದ್ನಲ್ಲ ಶಾಪು, ಆವಾಗಲೇ ಇಷ್ಟಪಟ್ಟಿದ್ದೆ. ನಾನು ಆ ಹುಡುಗಿ ಆಲೇನೆ 2 ವರ್ಷದಿಂದ ಲವ್ ಮಾಡ್ತಾಯಿದ್ದೀವಿ. ಇವಾಗ ಆ ಹುಡುಗಿ 6 ತಿಂಗಳು ಪ್ರೆಗ್ನೆಂಟು. ಇವಾಗ ಅದಕ್ಕೆ ನಾನೇ ಅಮ್ಮ ಕಾರಣ. ಅದಕ್ಕೋಸ್ಕರ ಇವಾಗ ಆ ಹುಡುಗಿನ ಮದುವೆ ಆಗಲೇಬೇಕು. ನನ್ನಿಂದ ಅವಳ ಜೀವನ ಹಾಳಾಗಬಾರ್ದು. ಅದಕ್ಕೇ ನಾನು ಅವಳನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಕ್ಕ. ಪ್ಲೀಸ್, ಇದನ್ನು ನೀವು ಒಪ್ಕೋಬೇಕು. ಅಲ್ಲ ಕಣು, 6 ತಿಂಗಳು ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದೀಯಾ? ಅಲ್ಲ, ಯಾರಾದರೂ ಏನಂತಾರೆ? ಅಯ್ಯಪ್ಪ, ಅಲ್ಲ, ಮದುವೆಗಿನ ಮುಂಚೆ ಈ ರೀತಿ ಆದರೆ ಏನು ಪಾಡು? ಅಲ್ಲ ಕಣು, ನೀನು ಯಾಕೋ ಈ ರೀತಿ ಮಾಡೋದಕ್ಕೆ ಹೋದೆ? ಗೊತ್ತಾಗೋದಿಲ್ವಾ ನಿನಗೆ? ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಇವಾಗ ನೋಡು, ಆ ಹುಡುಗಿ ಭಾಳ ಆಳ, ಆ ರೀತಿ ಮಾಡಬಾರ್ದು ಯಾರಿಗೆ ಆಗ್ಲೇಳು. ಅಲ್ಲ, ಹಿಂಗೆ ಮಾಡಿಬಿಟ್ಟು ನೀನು ಇವಾಗ ಇಂಥದ್ದು ನೋಡು, ಎಂಥದ್ದು ಮಾಡ್ಕೊಂಡಿದ್ಯಾ ಲಿಕ್ಕಿ ನೀನು. ಒಳ್ಳೆ ಹುಡುಗಿ ನೋಡೋಣ ಅಂತ ಇದ್ವಿ, ಇವಾಗ ಜನಕ್ಕೆ ಯಾರಿಗಾದ್ರೂ ಗೊತ್ತಾದರೆ ಏನು ಅನ್ಕೊಂತಾರೆ ಹೇಳು? ಅದಕ್ಕೆ ಅಕ್ಕ, ನಾನು ಅವಳಿಗೆ ತುಂಬ ಇಷ್ಟಪಟ್ಟಿದ್ದೀನಿ, ಅದಕ್ಕೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅವಳು ಪಾಪ ಏನು ಮಾಡ್ತಾಳೆ ಹೇಳ್ರಿ? ನಾನು ಅವಾಗ ಹೇಳಿದ್ದೆ, ಅವಳಿಗೆ ಮಾತು ಕೊಟ್ಟಿದ್ದೆ, ಇದರಲ್ಲಿ ನಂದೇನಾದ್ರೂ ತಪ್ಪಾದರೆ ನನ್ನ ಮೇಲೆ ಹೊಣೆ, ನಾನು ನಿನ್ನ ಮದುವೆ ಆಗೇ ಆಗ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಅಮ್ಮ, ಪ್ಲೀಸ್ ಅಮ್ಮ, ಅವಳು ನಿಮ್ಮ ಮನೆ ಕರ್ಕೊಂಬರ್ತೀನಿ ಅಮ್ಮ. ಸುಮ್ಮನೆ ಮನೆ ಕರ್ಕೊಂಬಂದರೆ ಆಯಿತು, ಮದುವೆ ಆಗಿತ್ತು, ಯಾರಿಗೂ ಹೇಳಿರಲಿಲ್ಲ. ಈ ಕಡೆ ಹೆಂಗೂ ನಮ್ಮವ್ರು ಯಾರೂ ಇಲ್ವಲ್ಲ, ಇರೋರಿಗೆ ಹೇಳಿದ್ರಾಯ್ತು. ನನ್ನ ಮದುವೆ ಆಗಿತ್ತು, ಮದುವೆ ಆಗಿದ ಮೇಲೇ ಆಗಿರೋದು ಅಂತ ಹೇಳಿದ್ರಾಯ್ತು, ಅಷ್ಟೇ ಬಿಡಮ್ಮ. ಪ್ಲೀಸ್ ಅಮ್ಮ, ಒಪ್ಕೊಳ್ರಿ. ನಮ್ಮ ಅಣ್ಣನ ಮಗಳು ಇದ್ಲು, ಅವಳು ಮದುವೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಾನು. ಅವಳು ಚೆನ್ನಾಗಿದ್ಲು, ಚೆನ್ನಾಗಿ ಓದಿದ್ಲು. ಅಲ್ಲ ಕಣೋ, ನಿನಗೆ ಬುದ್ಧಿ ಬೇಡವೆ? ಹೋಗಿ ಹಿಂಗೆ ಮಾಡ್ಕೊಂಡಿದ್ಯಲ್ಲ, ಅವಳಿಗಾನ ಬುದ್ಧಿ ಬೇಡವೇನು? ಹಿಂಗಾಗೈತಲ್ಲ. ಹೋಗತ್ಲಾಗೆ, ನಾನು ಏನೆಲ್ಲ ಆಸೆ ಇಕ್ಕೊಂಡಿದ್ದೆ. ಅಣ್ಣಂಗೆ ನಾನು ಫೋನ್ ಮಾಡಿ ಹೇಳೋಣ ಅಂದ್ಕೊಂಡೆ. ಎಲ್ಲೂ ನಾನು ಎಣ್ಣೆಲ್ಲ ಹುಡುಕ್ತೆ, ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಎಣ್ಣೆಲ್ಲೂ ಸಿಗಲ್ಲ, ಏನಿಲ್ಲ, ಅಣ್ಣಗೆ ಅಣ್ಣ ನೀನೇ ಕೊಟ್ಟು ಮದುವೆ ಮಾಡೋ ಅಂತ ಕೇಳೋಣ ಅಂತ ಇದ್ದೆ. ಅವಳಿಗೆ ಇವು 2 ವರ್ಷ ಆದಮೇಲೆ ಓದೋದು ಮುಗಿತೈತೆ. ನಾನು ಆವಾಗಲೇ ಮದುವೆ ಮಾಡ್ಕೊಳ್ಳೋಣ ಓದೋದಾದ್ಮೇಲೆ ಅಂತ ಅಂದ್ಕೊಂಡಿದ್ದೆ. ಇವಾಗ ನೋಡಿದ್ರೆ ನೀನು ಹಿಂಗೆ ಹೇಳ್ತಾ ಇದೀಯ, ಏನಪ್ಪ ಮಾಡಲಿ? ಅಲ್ಲ ಅಮ್ಮಯ್ಯ, ಮಾವನ ಮಗಳನ್ನ ಮದುವೆ ಮಾಡ್ಕೋಬೇಕಂತ ತುಂಬ ಆಸೆಗಿತ್ತು. ಇನ್ನೊಂದು ವರ್ಷ ಮುಗಿಯೋದು ಕಣೋ. ಇನ್ನೊಂದು ವರ್ಷ ಅವಳು ಎಕ್ಸಾಮ್ ಮುಗಿದ್ಬಿಡೋದು. ಇನ್ನೊಂದು ವರ್ಷ ಎಕ್ಸಾಮ್ ಮುಗಿತಿದ್ದಂಗೆ ಮದುವೆ ಮಾಡ್ಕೊಳ್ಳೋಣ ಕೇಳ್ಬಿಟ್ಟು ಮಾವನ್ನ ಅಂತ ಇತ್ತು. ನೀನು ನೋಡಿದ್ರೆ ಇವಾಗ ಹಿಂಗೆ ಹೇಳ್ತಾ ಇದೆಯಾ. ತುಂಬ ಬೇಜಾರಾಗ್ತೈತೆ ಕಣೋ. ಏನು ಮಾಡೋಕ್ಕಾಗುತ್ತೆ? ಕರ್ಕೊಂಡು ಬಾ. ಇವಾಗ ಏನು ಮಾಡೋಕ್ಕಾಗಲ್ಲ, ನೀನು ಅಂತ ತಪ್ಪು ಕೆಲಸ ಮಾಡಿದ್ಯಾ. ಇವಾಗ ಕಂಪ್ಲೇಂಟ್ ಮಾಡಿದ್ರೆ ಇವಾಗ ಅದೆಲ್ಲ ಸುಮ್ಮನೆ ತೊಂದರೆ ಆಗುತ್ತೆ. ಕರ್ಕೊಂಡು ಬಾ. ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡಬಾರ್ದು, ಸರಿನಾ? ನಿನ್ನಿಂದ, ನನ್ನ ತಮ್ಮನಿಂದ ನಮ್ಮ ಒಂದು ಹುಡುಗಿ ಜೀವನ ಹಾಳಾಗೈತೆ ಅಂತಂದರೆ ನಾವು ಸ್ವಲ್ಪ ಎಚ್ಚೆತ್ಕೋಬೇಕು. ಆಗೋದಿಲ್ಲ, ಕರ್ಕೊಂಬರ್ಬೇಡ ಅಂತ ಹೇಳೋಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಕರ್ಕೊಂಡು ಬಾ. ತುಂಬ ಪರದಾಡಿದ್ದಾರೆ, ಅವಳು ತುಂಬ ಗೋಳಾಡಿದ್ದಾಳೆ, ತುಂಬ ನೋವಲ್ಲಿದ್ದಾಳೆ ಅಕ್ಕ. ಅವಳು ಪಾಪ ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ನಿಮ್ಮನ್ನೆಲ್ಲ ಬಂದ್ರು ನಿಮ್ಮನ್ನು ಎಲ್ಲ ಅಮ್ಮನ್ನು ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ತುಂಬ ಒಳ್ಳೆಯವಳು ಗೊತ್ತಾ? ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ಅಂದರೆ ತುಂಬ ಇಷ್ಟಪಟ್ಟು ನೋಡ್ಕೊಳ್ತಾಳೆ. ಅದೇ ಹೇಳ್ತಾ ಇದ್ಲು ಫೋನಲ್ಲಿ, ಇವಾಗ ಮಾತಾಡಿದೆ, ನಿಮ್ಮ ಅಕ್ಕ ನಿಮ್ಮ ಅಮ್ಮನ್ನು ಎಲ್ಲ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ಬೇಗ ನಿಕ್ಕಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗು ನನ್ನ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನೀವು ಒಪ್ಕೊಳ್ಳೋದಾದರೆ ಅವಳನ್ನ ನಾನು ಈ ಮನೆಗೆ ಕರ್ಕೊಂಡು ಬರ್ತೀನಿ. ಏನು ಮಾಡಿದ್ಯಪ್ಪ? ಇಂಥ ಕೆಲಸ ಮಾಡ್ಕೊಂಡಿದ್ದೀಯ ಅಂದಮೇಲೆ ಕರ್ಕೊಂಡು ಬಾ. ಇನ್ನೇನು ಬೇಡ ಅಂತ ಹೇಳೋಕ್ಕಾಗುತ್ತಾ? ಕರ್ಕೊಂಡು ಬರ್ಬೇಕಪ್ಪ. ಏನು ಮಾಡೋಕ್ಕಾಗಲ್ಲ ನೋಡಿ, ಇಂಥ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ಯಲ್ಲ ನೀನು. ಸ್ವಲ್ಪನಾದ್ರೂ ಮರ್ಯಾದೆ ಇರ್ಬೇಕು ಕಣಪ್ಪ, ಮರ್ಯಾದೆ ಇರ್ಬೇಕು. ಇಂಥ ಕೆಲಸ ಮಾಡ್ಕೊಂಬಕ್ಕೆ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡು ನೋಡು, ಇವಾಗ ಒಂದು ಹೆಣ್ಣಿನ ಜೀವನ ಹಾಳ. ಅವ್ರು ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಕೊಟ್ಟರೆ ಓಟು ಸವಾಸಲ್ಲ. ನಾನೊಂದು ಹೆಣ್ಣಾಗಿ ಇವತ್ತು ನಾನು ಅವಳಿಗೆ ಮೋಸ ಮಾಡು ಬೇಡ ಕಣ, ಅವಳನ್ನ ಕರ್ಕೊಂಬರ್ಬೇಡ ಅಂತ ನಾನು ಹೇಳೋಕ್ಕಾಗಲ್ಲ. ಈಗ ನಾನೊಂದು ಹೆಣ್ಣಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಿನ್ನಿಂದ ಆಗಿರೋದು ತಪ್ಪು. ಆಗಲಿಲ್ಲ ಅಂತಂದಿದ್ರೆ ಬಿಡೋ ಹೋಗ್ಲಿ, ನೀನು ಇಷ್ಟಪಟ್ಟಿರೋ ಹುಡುಗಿನ ಬೇಡ, ಮದುವೆ ಆಗಬೇಡ ಅಂತ ಹೇಳ್ಬೋದಾಗಿತ್ತು. ಯಾಕಂದರೆ ನಿನ್ನಿಂದ ಇಂಥ ತಪ್ಪು ಆಗೈತೆ. ಅವಳ ಜೀವನ ಏನು ಮುಂದೆ? ಅವಳ ಜೀವನದ್ದು ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ನಾವು ಆಳವಾಗಿ ಯೋಚನೆ ಮಾಡಿದ್ವಿ. ನೀನು ಇಂಥ ಕೆಲಸ ಮಾಡಿದ್ಯಾ ಅಂದರೆ
ನಾನು ಇವತ್ತು ಬೇಡ ಅಂತ ಹೇಳೋಕ್ಕಾಗಲ್ಲ, ಕರ್ಕೊಂಡು ಬಾ, ಇನ್ನೇನು ಮಾಡೋಕ್ಕಾಗುತ್ತೆ. ತುಂಬ ಖುಷಿ ಆಯಿತು ನನಗಂತೂ. ನನಗೆ ಗೊತ್ತಿತ್ತು ನಮ್ಮ ಅಕ್ಕ ನಮ್ಮಮ್ಮ ಒಪ್ಕೊಂತಾರೆ ಅಂತ. ಈ ವಿಷಯ ಬೇಗ ಸುಪ್ಪಿಗೆ ಫೋನ್ ಮಾಡಿ ಹೇಳ್ತೀನಿ. ಅಲ್ಲ ಪಾಪ ಮರ್ಯಾದಿಲ್ವೇನಲ್ಲ, ಥೂ ಹೋಗು. ಅಲ್ಲ ಇಂಥ ವಿಷಯನ ನಮ್ಗೆ ಹೇಳೇ ಇರಲಿಲ್ಲ. ನನಗೆ ಗೊತ್ತೇ ಇರಲಿಲ್ಲಲ್ಲಮ್ಮ, ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು. ಹಲೋ 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 ಸುಪ್ಪಿ. ಹಲೋ ಹಲೋ ನಿಖಿಲ್, ಕೇಳ್ತೈತೆ ಹೇಳಿ. ಸುಪ್ಪಿ, ಮನೆಗೆ ಬಂದಿದ್ದೆ. ನಮ್ಮಮ್ಮನೂ ನಮ್ಮ ಅಕ್ಕನಿಗೆ ಈ ವಿಷಯ ಹೇಳ್ದೆ. ಅವರು ಈ ಮನೆಗೆ ಕರ್ಕೊಂಡು ಬಾ ಅಂತ ಹೇಳಿದ್ರು. ನಿನ್ನ ಈ ಮನೆಗೆ ಕರ್ಕೊಂಬರೋದಕ್ಕೆ ಅವ್ರು ಒಪ್ಕೊಂಡ್ರು ಸುಪ್ಪಿ. ನಮ್ಮ ಅಕ್ಕ ಒಪ್ಕೊಂಡ್ರು. ಹೌದಾ, ನನಗಂತೂ ತುಂಬ ಖುಷಿ ಆಗ್ತೈತೆ. ಹಾಗಾದರೆ ನಮ್ಮ ಅಕ್ಕ ತುಂಬ ಒಳ್ಳೆಯವರು ಅನಿಸುತ್ತೆ ಅಲ್ವಾ, ತುಂಬ ಒಳ್ಳೆಯವರು, ಅದಕ್ಕೆ ಒಪ್ಕೊಂಡಿದ್ದಾರೆ. ನನಗೇನೋ ತುಂಬ ಖುಷಿ ಆಗ್ತೈತೆ. ಯಪ್ಪ ಓದು ಜೀವ ಬಂದಂಗಾಯಿತು. ಥ್ಯಾಂಕ್ ಯು ನಿಖಿಲ್, ಥ್ಯಾಂಕ್ ಯು. ನೋಡಕ್ಕ ಸುಪ್ಪಿ ಎಷ್ಟು ಖುಷಿ ಪಡ್ತಾ ಇದ್ದಾಳೆ. ನಿಜ ನನಗೆ ತುಂಬ ಖುಷಿ ಆಗ್ತೈತೆ ನೀವು ಒಪ್ಕೊಂಡಿದ್ದಕ್ಕೆ. ಹೇಳಿಲ್ವಾ ಖಂಡಿತ ನಮ್ಮ ಅಕ್ಕ ಒಪ್ಕೊಳ್ತಾರೆ ಅಂತ. ನಿಮ್ಮ ಅಕ್ಕ ತುಂಬ ಒಳ್ಳೆಯವರು, ಒಳ್ಳೆ ಮನಸ್ಸಿರೋರಾಗಿರೋದಕ್ಕೆ ಒಪ್ಕೊಂಡಿರೋದು. ನನಗೇನೋ ನಿಮ್ಮ ಅಕ್ಕ ತುಂಬ ಇಷ್ಟ ಆದರೂ ತುಂಬ ಖುಷಿ ಆಗ್ತೈತೆ ನನಗೆ. ಆದಷ್ಟು ಬೇಗ ನಿಮ್ಮ ಮನೆಗೆ ಕರ್ಕೊಂಡೋಗು ನಿಖಿಲ್, ಆದಷ್ಟು ಬೇಗ ನಿಮ್ಮ ಮನೆಗೆ ಕರ್ಕೊಂಡೋಗು. ಸರಿ ಆಯಿತು, ಕರ್ಕೊಂಡು ಹೋಗ್ತೀನಿ ಸುಪ್ಪಿ, ಸಮಾಧಾನ ಮಾಡ್ಕೊ ಸರಿನಾ, ಆಮೇಲೆ ಮಾಡ್ತೀನಿ. ಓಕೆ. ಸರಿ ಆಯ್ತಕ್ಕ, ಊಟ ಮಾಡ್ತೀನಿ ನಾನು. ಸರಿ ಆಯ್ತು ಕಣೋ. ಅಲ್ಲ ಎಂತಳು ಏನು ಅಲ್ಲ ಅಂತಾರನ್ನ ಮದುವೆ ಆಗ್ತೀನಿ ಕರ್ಕೊಂಬತ್ತೀನಿ ಅಂತಾನಲ್ಲ ಇವನ ಮನೆಗೆ. ಅಮ್ಮ ಇವಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ಅವನೇ ಹೇಳ್ತಾ ಇದ್ದಾನಲ್ಲ, ಅಮ್ಮ ನನ್ನಿಂದ ಇಂಥ ಕೆಲಸ ಆಗೈತೆ, ಪ್ರೆಗ್ನೆಂಟ್ ಅಂತಲ್ಲಮ್ಮ 6 ತಿಂಗಳು. ಇವಾಗ ಹುಡುಗಿ ಕಂಪ್ಲೇಂಟ್ ಅದು ಇದು ಕೊಟ್ಟರೆ ಯಾಕಮ್ಮ, ಬಿಡಮ್ಮ, ಒಂದು ಹೆಣ್ಣಿನ ಜೀವನ ಯಾಕೆ ಹಾಳು ಮಾಡಲಿ, ಚೆನ್ನಾಗಿರಲಿ ಆಗಿ. ಅವನು ಇಷ್ಟಪಟ್ಟಿದ್ದಾನೆ, ಒಳ್ಳೆ ಹುಡುಗಿ ಅಂತ ಹೇಳ್ತಾವನೆ, ಬಿಡು, ಚೆನ್ನಾಗಿರ್ಲೇಳು, ಚೆನ್ನಾಗಿದ್ರೆ ಸಾಕು. ನಾನು ಹಂಗೆ ಅಂದ್ಕೊಂಡೆ. ನೆನ್ನೆ ಯಾವುದೋ ಒಂದು ಫೋಟೋ ಹಾಕ್ಕೊಂಡಿದ್ದ ಇವನು ವಾಲ್ಪೇಪರ್ಗೆ. ನಾನು ಯಾವ ಹುಡುಗಿ ಈ ರೀತಿ ಹಾಕ್ಕೊಂಡಿದ್ದಾನಲ್ಲ ಅಂತ ಅಂದ್ಕೊಂಡೆ, ಕೇಳೋಣ ಅಂತ ಅಂದ್ಕೊಂಡೆ. ಬಿಡತ್ಲಾಗ ಹೋಗ್ಲಿ, ಯಾರನ್ನಾದ್ರೂ ಲವ್ ಮಾಡ್ತಾ ಇರ್ಬೇಕೇನೋ ಅಂತೇಳಿ ಸುಮ್ಮನಾದೆ. ಬಿಡಮ್ಮತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ, ನಾವು ಇಲ್ಲಿದ್ದೀವಿ, ಹೆಂಗೂ ಯಾರಿಗೂ ಗೊತ್ತಿಲ್ಲ, ಆ ಕಡೆ ಸೈಡ್ ಹುಡುಗಿನೇ ಮದುವೆ ಆಗಿದ್ದಾನೆ ಅಂತ ತಿಳ್ಕೊಳ್ತಾರೆ ಅಷ್ಟೇ. ನೀನು ಇಷ್ಟಪಟ್ಟಿರೋ ಹುಡುಗಿನೇ ಆಗ್ಲೇಳು. ಇವಾಗ ಇವನಿಂದ ಬೇರೆ ಈ ರೀತಿ ತಪ್ಪಾಗೈತೆ, ಹಿಂಗೆ ಆದಮೇಲೆ ನಾವು ಏನು ಮಾತಾಡಿದ್ರು ಅದು ಕಾನೂನು ಪ್ರಕಾರ ತಪ್ಪೇ. ಇವಾಗ ಏನಾದ್ರೂ ಇವ್ ನನ್ನ ತಮ್ಮಂದೇನು ತಪ್ಪಿಲ್ಲ ಅಂತೇಳಿ ನಾವು ವಾದ ಮಾಡಿದ್ರು ಅದು ಗೊತ್ತಾಗುತ್ತೆ. ಅಷ್ಟು ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಹೇಳಿ ಎಲ್ಲ ರಿಸ್ಕ್ ತಮ್ಮದಕ್ಕಿಂತ ಈಗಳಮ್ಮ. ನಾನು ತುಂಬ ಬೇಜಾರಾಗಿದ್ದೀನಿ. ಮೊದಲೇ ನಮ್ಮ ಗಂಡ ಇಲ್ಲ ಅಂತ ತುಂಬ ಬೇಜಾರಾಗಿದ್ದೀನಿ. ಸುಮ್ಮನೆ ಹೊತ್ಲಾಗ ಅವನಾದರೂ ಚೆನ್ನಾಗಿರಲಿ, ನನ್ನ ತಮ್ಮ ಆದರೂ ಚೆನ್ನಾಗಿರಲಿ ಅಷ್ಟೇ. ಇಷ್ಟಪಟ್ಟಿರೋರ್ನಾಗಿ ಚೆನ್ನಾಗಿರ್ಲಿ ಬಿಡಮ್ಮ. ಸರಿ ಅಮ್ಮ, ಹಂಗ ನೀನು ಒಪ್ಕೊಂಡಿದ್ದೀಯ ಅಂದಮೇಲೆ ನಂದಿನ್ನ ಯಾಕೆ ನಾನು ಇನ್ನೇನು ಹೇಳು. ಏನು ಮಾಡೋದಮ್ಮ, ನನ್ನ ತಮ್ಮ ತಪ್ಪು ಮಾಡಿದ್ದಾನೆ ಅಂದಮೇಲೆ ನನಗೂ ಇಷ್ಟೊಂದು ಅವ್ನ ಕಷ್ಟದಲ್ಲಿ ಕೈ ಹಿಡ್ದು ನಾನು ಈ ಜೀವನನೇ ಬೇಡಪ್ಪ ಅಂತೇಳಿ ತುಂಬ ಬೇಜಾರಾಗಿರೋಳಿಗೆ ನಾನು ಸಮಾಧಾನ ಮಾಡಿ ಅವ್ನು ನಾನು ನೋಡ್ಕೊತೀನಿ ಅಂತ ಕರ್ಕೊಂಬಂದು ಎಷ್ಟು ಚೆನ್ನಾಗಿ ನಾನು ನೋಡಿಕೊಂಡು ಅವನು ಎಷ್ಟು ಚೆನ್ನಾಗಿ ನನಗೆ ಇದು ಮಾಡ್ತಾನೆ. ಆದರೆ ನನಗೆ ಅವ್ನ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಇಷ್ಟಪಟ್ಟು ನಾನು ಆಗ್ತೀನಿ ಅಕ್ಕ, ನನ್ನಿಂದ ಈ ತಪ್ಪು ಆಗೈತೆ ಅಂತ ಅವ್ನು ಕೇಳ್ಕೊಂಡಾಗ ಏನು ಮಾಡೋಕ್ಕಾಗುತ್ತಮ್ಮ, ಅವ್ನು ತಪ್ಪು ಮಾಡಿದಾನಲ್ಲ. ಅದಕ್ಕೋಸ್ಕರ ನಾನು ನನ್ನ ತಮ್ಮಂಗೆ ಒಳ್ಳೇದಾಗಲಿ, ಚೆನ್ನಾಗಿರಲಿ ಅಂತ ಬಯಸ್ತೀನಿ. ಯಾಕಂದರೆ ಅವನಿಂದ ಈ ತಪ್ಪಾಗದ್ಮೇಲೆ ಏನು ಮಾಡೋಕ್ಕಾಗಲ್ಲ ನಾವು. ಸರಿ ಆಯ್ತಮ್ಮ, ನೀನೇ ಒಪ್ಕೊಂಡಿದ್ದೀಯ ಅಕ್ಕ ಏನ್ಮೇಲೆ ನಮ್ಗೇನು ಕೇಳು. ಸರಿ ಆಯಿತು, ಕರ್ಕೊಂಬರ್ಲೇಳು ಬಿಡು, ಚೆನ್ನಾಗಿರ್ಲೇಳು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ತಮ್ಮ ಹುಡುಗಿನ ಮನೆ ಕರ್ಕೊಂಬರ್ತೀನಿ ಅಕ್ಕ, ನನ್ನಿಂದ ಈ ತಪ್ಪಾಗೈತೆ ಅಂತ ಹೇಳ್ತಾವನೆ. ಅವನಿಗೂ ತುಂಬಾ ಇಷ್ಟ. ಅವ್ನ ಮನಸ್ಸಿಗೆ ಬೇಜಾರು ಮಾಡೋದಕ್ಕಾಗೋದಿಲ್ಲ. ನಾನೀಗ ಗಂಡ ಕಳ್ಕೊಂಡು ನಾನು ಅಯ್ಯಂದೋದೆ. ನಾನು ತುಂಬ ಬೇಜಾರಲ್ಲಿದ್ದೆ. ಇವತ್ತು ನಾನು ಇಂಥ ಸ್ಥಿತಿಲಿ ಇದ್ದೀನಿ, ನಾನು ಇಷ್ಟು ಚೆನ್ನಾಗಿದ್ದೀನಿ, ಆ ನೋವುಗಳೆಲ್ಲ ಮರೆತು ನಾನು ಹಿಂಗಿದ್ದೀನಿ ಅಂತಂದರೆ ಅದಕ್ಕೆಲ್ಲ ಕಾರಣ ಅವನೇನೆ. ನಮ್ಮ ಮನೆಯವರು ಇದ್ದಕ್ಕಿದ್ದಂಗೆ ತೀರ್ಕೊಬಿಟ್ರು. ನನಗೆ ಎಷ್ಟು ಸಮಾಧಾನ ಮಾಡಿ ಅವನು ನನ್ನ ದಾರಿಗೆ ತೊಗೊಂಬಂದಿದ್ದಾನೆ. ನನ್ನ ತಮ್ಮ ಅಂದರೆ ನಿಜವಾಗ್ಲೂ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಅದಕ್ಕೇ ಅವನಿಂದ ಈ ತಪ್ಪಾಗೈತೆ ಅಕ್ಕ, ನನ್ನಿಂದಲೇ ಈ ತಪ್ಪಾಗೈತೆ ಅಂತ ಅವನು ಹೇಳ್ತಾ ಇರಬೇಕಾದ್ರೆ ಇವಾಗ ಒಂದು ಹೆಣ್ಣಿನ ಜೀವನ ಹಾಳು ಮಾಡೋಕ್ಕಾಗಲ್ಲ. ಅದಕ್ಕೇ ಕರ್ಕೊಂಬರಪ್ಪ ಅಂತ ಹೇಳಿದ್ವಿ. ನಮ್ಮ ಅಮ್ಮನಿಗೆ ಇಷ್ಟ ಇಲ್ಲ, ಇನ್ನೇನು ಮಾಡೋದು, ಕರ್ಕೊಂಬರ್ಬೇಕಲ್ಲ. ಅವನು ಹೇಳ್ತಾ ಇದ್ದಾನೆ ಅಂದಮೇಲೆ ನಾವು ಬೇಡ ಅನ್ನೋದಕ್ಕಾಗೋದಿಲ್ಲ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.